ಈಗ ಒಂದು ಬ್ರೇಕಿಂಗ್ ನ್ಯೂಸ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಸಮ್ಮಿಶ್ರ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅನ್ನುವ ಒಂದು ಸಂದೇಶ ನೀಡುವಂತ ಒಂದು ನ್ಯೂಸ್ ಇದಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಅರ್ಧ ಶೈಕ್ಷಣಿಕ ವರ್ಷ ಕಳೆದರೂ ಕೂಡ ಸಿಕ್ಕಿಲ್ಲ ಯೂನಿಫಾರ್ಮ್. ಎರಡನೇ ಸೆಟ್ ಯೂನಿಫಾರ್ಮ್ ವಿತರಣೆಗೆ ಸರ್ಕಾರ ಇನ್ನೂ ಮುಂದಾಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಅಸಮಾಧಾನಗೊಂಡಿದ್ದಾರೆ. ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಸಮವಸ್ತ್ರ ವಿತರಿಸಬೇಕು. ಎರಡೂ ಸೆಟ್ಗಳು ಸ್ಟಿಚ್ ಮಾಡಿ ಮಕ್ಕಳಿಗೆ ಕೊಡಬೇಕಾಗತ್ತೆ. ಕೇಂದ್ರದಿಂದ ಹಣ ಬಿಡುಗಡೆ ಆಗಿಲ್ಲ ಅಂತ ಯೂನಿಫಾರ್ಮ್ ವಿತರಣೆಯಲ್ಲಿ ವಿಳಂಬ ಮಾಡಲಾಗ್ತಾ ಇದೆ. ಹೀಗಾಗಿ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಸಮವಸ್ತ್ರ ವಿತರಣೆ ಮಾಡುವ ನಿಟ್ಟಿನಲ್ಲಿ ಅನ್ಯಾಯ ಆಗಿದೆ ಅನ್ನುವ ಒಂದು ಇಂಗಿತ ಈಗ ವ್ಯಕ್ತವಾಗ್ತಾ ಇದೆ. ಅರ್ಧ ಶೈಕ್ಷಣಿಕ ವರ್ಷ ಕಳೆದರೂ ಕೂಡ ಯೂನಿಫಾರ್ಮ್ ಸಿಕ್ಕಿಲ್ಲ. ಇನ್ಯಾವಾಗ್ರಿ ಕೊಡ್ತಾರೆ ಅನ್ನೋ ಪ್ರಶ್ನೆಯನ್ನು ಅಲ್ಲಿಯ ವಿದ್ಯಾರ್ಥಿಗಳು ಕೇಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎರಡನೇ ಸೆಟ್ ಯೂನಿಫಾರ್ಮ್ ವಿತರಣೆಗೆ ಇನ್ನೂ ಕೂಡ ಸರ್ಕಾರ ಮುಂದಾಗಿಲ್ಲ. ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಸಮವಸ್ತ್ರ ವಿತರಣೆ ಮಾಡಬೇಕಾಗುತ್ತೆ. ಎರಡೂ ಸೆಟ್ಗಳನ್ನು ಸ್ಟಿಚ್ ಮಾಡಿಯೇ ಮಕ್ಕಳಿಗೆ ಕೊಡಬೇಕು. ಆದರೆ ಇಲ್ಲಿ ಒಂದು ಕಾರಣ ಏನು ಕೇಳಿ ಬರ್ತಾ ಇದೆ, ಕೇಂದ್ರದಿಂದ ಹಣ ಬಿಡುಗಡೆ ಆಗಿಲ್ಲ ಅನ್ನುವ ಮಾತುಗಳನ್ನು ರಾಜ್ಯ ಸರ್ಕಾರ ಆಡ್ತಾ ಇದೆ. ಯೂನಿಫಾರ್ಮ್ ವಿತರಣೆ ಮಾಡಲಿಕ್ಕೆ ಈ ಒಂದು ಕಾರಣವನ್ನು ಇಟ್ಕೊಂಡು ವಿಳಂಬ ಮಾಡಲಾಗ್ತಾ ಇದೆ ಅನ್ನೋ ಆರೋಪವನ್ನು ಸಮ್ಮಿಶ್ರ ಸರ್ಕಾರ ಎದುರಿಸ್ತಾ ಇದೆ ಅಸಮಾಧಾನಿತ ವಿದ್ಯಾರ್ಥಿಗಳಿಂದ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ವೀಣಾ ಸಿದ್ದಾಪುರ. ವೀಣಾ, ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಸಮವಸ್ತ್ರ ವಿತರಣೆ ಮಾಡಬೇಕು, ಯಾಕೆ ವಿತರಣೆ ಆಗ್ತಾ ಇಲ್ಲ? ಕಾರಣಗಳನ್ನ ಕೇಳಿಕೊಂಡು ನಮ್ಮ ವಿದ್ಯಾರ್ಥಿಗಳು ಸುಮ್ಮನೆ ಇರಬೇಕಾ? ರಾಘವ್ ಸೂರ್ಯ, ಇನ್ನು ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಾನು ಕೂಡ ಎಲ್ಲೋ ಒಂದ್ ಕಡೆ ಶಿಕ್ಷಣ ವ್ಯವಸ್ಥೆಯನ್ನ ಕಡೆಗಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದ್ ಕಡೆ ಬಸ್ ಪಾಸ್ ವಿಚಾರ ಆಯ್ತು, ಜೊತೆಗೆ ಉಚಿತ ಬೈಸಿಕಲ್ ವಿಚಾರ ಆಯ್ತು, ಈಗ ಯೂನಿಫಾರ್ಮ್ ವಿಚಾರ ಅಂತಾನೆ ಹೇಳ್ಬೋದು. ಏನು ಕಳೆದ 5 ವರ್ಷಗಳಿಂದ ಸಾರ್ವಜನಿಕ ಶಿಕ್ಷಣ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಏನು ಒಂದು ಎರಡು ಸಲ ಏನು ಸಮವಸ್ತ್ರಗಳನ್ನ ವಿತರಣೆ ಮಾಡ್ತಾ ಇತ್ತು. ಆದ್ರೆ ಈ ಬಾರಿ ಒಂದು ಬಾರಿ ಮಾತ್ರ ಸಮವಸ್ತ್ರ ವಿತರಣೆ ಆಗಿದೆ. ಅಂದ್ರೆ 2 ಸೆಟ್ ವಿತರಣೆ ಆಗ್ಬೇಕಿದ್ದು ಆಗ ಏನು ಟೆಂಡರ್ ನಲ್ಲಿ ಒಂದಿಷ್ಟು ಗೋಲ್ಮಾಲ್ ಆಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಒಂದು 2ನೇ ಸೆಟ್ ಅನ್ನ ಮುಂದೂಡಲಾಗಿತ್ತು. ಜೊತೆಗೆ ಈಗೇನ್ ಹೇಳ್ತಾ ಇದೆ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ, ಆ ಒಂದು ಹಿನ್ನೆಲೆಯಲ್ಲಿ ವಿಳಂಬ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಮಕ್ಕಳು ಈಗ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅರ್ಧ ವರ್ಷನೇ ಕಳೆದಿದೆ, ಹಾಗಾದ್ರೆ ಮಕ್ಕಳು ಒಂದೇ ಯೂನಿಫಾರ್ಮ್ ಅಲ್ಲಿ ಸ್ಕೂಲ್ಗೆ ಹೋಗ್ಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡುತ್ತೆ. ಈ ಬಗ್ಗೆ ಏನು ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನ ಕೇಳಿದ್ರೆ ಕೂಡ ಅಥವಾ ಕಮಿಷನರ್ ಅನ್ನ ಕೇಳಿದ್ರೆ ಕೂಡ ಅವರು ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೋ ಅದರ ಮೇಲೆ ನಾವು ಟೆಂಡರ್ ಅನ್ನ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಏನಂತ ಅಂದ್ರೆ ಇದು 2 ಸೆಟ್ ಯೂನಿಫಾರ್ಮ್ ಕೂಡ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಹಂಚಿಕೆಯಿಂದ ನಡೆಯುವಂತದ್ದು. ಒಟ್ಟು 600 ರೂಪಾಯಿಗೆ ನಿಗದಿ ಮಾಡಲಾಗಿರುತ್ತೆ. ಅದರಲ್ಲಿ 60% ಕೇಂದ್ರ ಸರ್ಕಾರ ನೀಡಿದ್ರೆ 40% ರಾಜ್ಯ ಸರ್ಕಾರ ಭರಿಸುತ್ತೆ. ಜೊತೆಗೆ ರಾಜ್ಯ ಸರ್ಕಾರ ಆ ಒಂದು ಏನು ಈ ಅಮೌಂಟ್ ಅನ್ನ ಭರಿಸುವಲ್ಲಿ ಈಗ ಸಾಕಷ್ಟು ಕಾನೂನುಗಳಿದ್ರು ಕೂಡ ಯಾಕೋ ವಿಳಂಬ ಮಾಡ್ತಾ ಇದೆ. ಜೊತೆಗೆ ಈ ಬಾರಿ ಈ ಹಿಂದೆ ಏನು ಅಂತ ಅಂದ್ರೆ ಸ್ಥಳೀಯ ದರ್ಜಿಗಳನ್ನ ಬಿಟ್ಟು ಅಥವಾ ಸ್ಥಳೀಯ ನೇಕಾರರು ಈಗ ಮಕ್ಕಳ ಕಥೆ ಏನು ಈಗ ನೆಕ್ಸ್ಟ್ ವೀಣಾ? ಈಗ ಏನಾದರೂ ಇವರು ಮುಂದಾಗ್ತಾರಾ ಅಥವಾ ಕೇಂದ್ರ ಸರ್ಕಾರದ ಮೇಲೆ ಕಾರಣ ಹೇಳ್ಕೊಂಡು ಇನ್ನೂ ವಿಳಂಬ ಮಾಡ್ತಾರಾ? ಅದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ, ಕ್ಲೂ ಸಿಕ್ಕಿದೆಯಾ? ಅಂದ್ರೆ ರಾಘವ್ ಸೂರ್ಯ, ಈ ಶೈಕ್ಷಣಿಕ ವರ್ಷದಲ್ಲೇ ಯಾಕಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು ಸರ್ಕಾರ ಒಂದು ಸೆಂಟ್ರಲೈಸ್ಡ್ ಆಗಿ ನಾವು ಒಂದು ಟೆಂಡರ್ ಅನ್ನ ಕರಿಬೇಕು ಅಂತ ಇತ್ತು. ಸೊ ಸೆಂಟ್ರಲೈಸ್ಡ್ ಟೆಂಡರ್ಗೆ ಇವರು ಒತ್ತು ನೀಡೋ ಹೊತ್ತಿನಲ್ಲಿ ವಿಳಂಬ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ರಾಘವ್ ಸೂರ್ಯ. ಥ್ಯಾಂಕ್ ಯು ವೀಣಾ.